ನಮಸ್ತೆ ರೈತ ಬಾಂಧವರೇ. ನಾವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಹೊಸಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಚಿಕ್ಕಜಾಜೂರು ಹತ್ತಿರ ಇರ್ತಕ್ಕಂಥ ಒಂದು ಹಳ್ಳಿ ಹೊಸಹಳ್ಳಿ ಅಂತಂದೇಳಿ. ಇವರೆಲ್ಲರೂ ಕೂಡ ನಮ್ಮ ರೈತರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಎಷ್ಟು ಎಕರೆ ತೋಟ ನಿಮ್ಮದು? ನಮ್ಮದು 2.5 ಎಕರೆ ಸರ್. ಈಗ ಫಸಲಿಗಿರೋದು ಎಷ್ಟು ಐತೆ ಸರ್ ಅಲ್ಲಿ? ಫಸಲಿಗೆ ಒಂದು 2 ಎಕರೆ ಬರುತ್ತೆ. ಗಿಡ ಎಷ್ಟು ಐತೆ ಸರ್? ಅಂದೆ 1300 ಗುಣೆ. 1300 ಗಿಡನೂ ಫಸಲು ಐತಾ? 1300 ಗುಣೆ ಐತೆ. ಫಸಲು 1000 ಗಿಡ. 1000 ಗಿಡ ಫಸಲು ಐತಲ್ಲ ಸರ್. 1000 ಗಿಡದ ಫಸಲಲ್ಲಿ ಹಿಂದಿನ ಸಲ ಈ ಎಷ್ಟು ಸರ್ ಆಗಿದ್ದು ಅಮೌಂಟ್ ನಿಮಗೆ? ಲಾಸ್ಟ್ ಟೈಮು ಹೋದ ವರ್ಷ 8 ಲಕ್ಷದ್ದಾಗಿತ್ತು. 8 ಲಕ್ಷ ಆಗಿತ್ತು. ಈ ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಸರ್. ಬಿಸಿಲು ಜಾಸ್ತಿ. ಒಂದು 10-20 ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದಾ? ಅಷ್ಟೇ ಸರ್. 10-20 ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದಾ? ಈಗ ಯಾವುದೇ ಸ್ಲರಿ ಮಾಡಿಲ್ಲ ನೀವು? ಸ್ಲರಿ ಮಾಡಿಲ್ಲ. ಯಾವುದಕ್ಕೂ ಇದು ಯಾವುದು ಸೀಮೆ ಗೊಬ್ಬರ ಆಗ್ಲಿ, ರಾಸಾಯನಿಕ ಗೊಬ್ಬರ ಆಗ್ಲಿ, ರೌಂಡ್ ಅಪ್ ಆಗ್ಲಿ ಏನು ಕೊಟ್ಟಿಲ್ಲ, ಏನು ಹೊಡೆದಿಲ್ಲ. ಜೈವಿಕ ಗೊಬ್ಬರ ಕೊಟ್ಟಿದ್ದೀರಾ? ಜೈವಿಕ ಗೊಬ್ಬರ ಅಷ್ಟೇನೆ. ವರ್ಷಕ್ಕೆ ಒಂದ್ಸಲ ಕೊಟ್ಟಿದ್ದೀರಾ? 2 ಸಲ. 2 ಸಲ ಕೊಡ್ತಿರಲ್ಲ? 2 ಸಲ. ಈಗ 1000 ಗಿಡಕ್ಕೆ 8 ಲಕ್ಷ ಲಾಭನ? ಲಾಭ ಸರ್. ಲಾಭ. ಸರ್ ತಮ್ಮ ಹೆಸರು? ಹನುಮಂತಪ್ಪ. ಹನುಮಂತಪ್ಪರು. ನಿಮ್ದು ಎಷ್ಟು ಎಕರೆ ತೋಟ ಸರ್? ನಮ್ದು 3.5 ಎಕರೆ 4 ಬರುತ್ತೆ. 3.5 ಎಕರೆ. ಅಲ್ಲಿ ಫಸಲಿಗಿರೋದು ಎಷ್ಟು ಗಿಡ ಸರ್? 1400 ಗಿಡ ಬರ್ಬೋದು. 400 ಗಿಡ. ನಿಮ್ಮ ಎಕ್ಸ್ಪೆಕ್ಟೇಷನ್ ಈ ಸಲ ಈ ನೋಡ್ಕೊಂಬಂದ್ವಿ, ಉತ್ತಮ ಅನ್ನಿಸ್ತು ಫಸಲು ನೋಡಿ. ಬಟ್ ಆದರೂ ನೀರು ಜಾಸ್ತಿ ಆಗೈತೆ ನಿಮ್ಮ ತೋಟಕ್ಕೆ ಅಂತ ಹೇಳಿದ್ವಿ ನಾವು. ಅದು ಬ್ಲ್ಯಾಕ್ ಅಂದರೆ ಈ ಯಾವುದು ಪೋಷಕಾಂಶ ಅಬ್ಸರ್ವ್ ಆಗಲ್ಲ ಸರ್, ಮಾಡಿದ್ದೀರಿ. ಜೊತೆಗೆ ಯಾವುದು ಅಲ್ಲಿ 3000 ppm ಇದು ಬರ್ತೈತೆ ಸರ್ ಪೋಷಕಾಂಶ. ಏನು ಇದು ಯಾವುದು ಫರ್ಟಿಲಿಟಿ, ಮಣ್ಣಿನ ಫಲವತ್ತತೆ ಏನು ಮಣ್ಣೆಲ್ಲ ಇತ್ತು ಸರ್, ಅದು ರಿಲೀಸ್ ಆಗ್ಬೇಕು ಅಂದ್ವಿ. ನೀರು ಕಂಟ್ರೋಲ್ ಮಾಡಿದರೆ ಸ್ಟ್ರೆಸ್ ಕೊಟ್ಟರೆ ರಿಲೀಸ್ ಆಕತಿ ಅಂತ ಹೇಳಿದ್ವಿ. ಹೌದಲ್ಲ ಸರ್? ಈಗಲ್ಲೊಂದು ಕಾಯಿ ಬಿದ್ದುತ್ತಲ್ಲ, 1-2 ಕಾಯಿಗೆ ಓಪನ್ ಮಾಡಿಸಿದ್ವಲ್ಲ ಗಟ್ಟಿ, ಅದು ನೋಡಿದರೆ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಅನುಭವಕ್ಕೆ ಬಂದಂಗೆ ಮಣ್ಣಿನ ಫಲವತ್ತತೆ ಮಾಡಿ ಮಣ್ಣಿನ ಸುಸ್ಥಿರತೆ ಕಾಪಾಡಿದರೆ 1 ಕ್ವಿಂಟಲ್ ಇದು ಹಸಿ ಅಡಿಕೆಗೆ ಒಂದು ಮಿನಿಮಮ್ ಎಷ್ಟು ಬರ್ಬೋದು ಸರ್? ಮಿನಿಮಮ್ ಹೇಳ್ತಾರದು. ಮಿನಿಮಮ್ ಒಂದು 16 ಬರ್ಬೋದು. ಅಲ್ಲ ನೀವೆಲ್ಲ ತೆಗೆದಿರೋದು ನೀವೇ ಮಿಷನ್ ಇದನ್ನ ಮಾಡ್ತೀರಲ್ಲ? ಅದೇ ನಮ್ಮ ಗೊರಬಲು ಸೇರಿ ಸರ್ ಒಂದೊಂದ್ ತರ ಅಲ್ಲ ನಾನು ಹೇಳ್ತಿರೋದು. ಅಲ್ಲ ಸರ್ 3-4 ಹೇಳ್ತಾರದು. 3-4 ಕೊಯ್ಲು. 3-4ನೇ ಕೊಯ್ಲು. ಅದೇ 20 ತನಕ ಬರ್ತಾವ. 20-21 ತನಕ ಬರ್ತಾವ ಗೊರಬಲು ಸೇರಿ. 20 ಬೇಡ ಸರ್, ಒಂದು 19 ಇಡ್ರಿ ಸರ್. 19. ಹೌದಲ್ಲ ಸರ್? ಬರುತ್ತೆ. ಈಗ 3ರದ್ದು ಒಂದು 16-17 ಬರ್ತತ. ಬರುತ್ತೆ. ಮೇನ್ ಬೇಕಾಗಿರೋದು ಮಣ್ಣಿಗೆ ಸಾವಯವ ವಸ್ತು, ಸಾವಯವ ತ್ಯಾಜ್ಯ, ಜೊತೆಗೆ ನೀರು ನಿರ್ವಹಣಾ ತಂತ್ರಗಾರಿಕೆ. ನಾವೇನು ಚರ್ಚೆ ಮಾಡ್ಕೊಂಬಂದ್ವಲ್ಲಿ ಒಂದು 3/4 ತಾಸಿಂದ ಸರ್, ಏನೇನು ಮಾಡಿದರೆ ತೋಟಗಾರಿಕೆ ಬೆಳೆನ ಇಳುವರಿ ತಗೋಬೋದು ಅಂತಂದೇಳಿ ಸಾಧ್ಯತೆ ಐತಿಲ್ಲ ಸರ್? ಐತೆ ಸರ್, ಸಾಧ್ಯತೆ ಐತೆ ಸರ್. 3ನೇ ಕೊಯ್ಲಿ ನಿಮಗೆ 18-19 kg 1 ಕ್ವಿಂಟಲಿಗೆ ಬರ್ತೈತಿ ಅಂದರೆ 100 ಕ್ವಿಂಟಲ್ಗೆ ಸುಮಾರು 18-19 ಕ್ವಿಂಟಲ್ ಸರ್. ಇದು ಲಾಭನ? ಲಾಭ ಸರ್. ಮೌಲ್ಯವರ್ಧನೆ ಮಾಡೋದು ಉತ್ತಮ ಅಲ್ಲ ಸರ್? ನಿಮ್ಮ ಭಾಗದಲ್ಲಿ ಸಾಕಷ್ಟು ಜನ ಮೌಲ್ಯವರ್ಧನೆ ಮಾಡ್ತಾ ಇದಾರೆ. ಹೌದಲ್ಲ? ಹಿಟ್ಟು ಮಾಡ್ತದಾರಲ್ಲ ಮಾಡ್ತಾರೆ. ಹೌದಲ್ಲ ಸರ್? ಒಂದಿಷ್ಟು ಸಾವಯವ ವಸ್ತು ಮಣ್ಣಲ್ಲಿ ಚೆನ್ನಾಗಿದ್ದಾಗ ಇನ್ನೂ ಚೆನ್ನಾಗಿ ಬರ್ತಲ್ಲ ಸರ್? ಸರಿನಾ ಸರ್? ಈಗ ಬಸವರಾಜ್ ಸರ್, ಇಲ್ಲಿ ನಿಮ್ಮ ಟೋಟಲ್ ಎಷ್ಟು ಗಿಡ ಸರ್? ಟೋಟಲ್ 1150 ಗಿಡ ಇದೆ ಸರ್. ಅಲ್ಲ ಈ ಇದು ಐತಲ್ಲ ಹಳೇದು ಇದನ್ನ ಐತಲ್ಲ ಹೊಸದು ಸೇರ್ಕೊಂಡು ಹೇಳ್ತಾರದು? ಹ್ಞೂ ಸರ್, ಹೊಸ ಸೇರ್ಕೊಂಡೆ 1150. ಅಲ್ಲಿ 1100 ಗಿಡ ಸರ್. ಈಗ 5ನೇ ವರ್ಷದ ಫಸಲು ಅನ್ಸಿದ್ದು ಇದನ್ನ ಹಿಂದೆ ಕಟ್ಟಿರೋದು? ಹಾಂ ಸರ್, 5ನೇ ವರ್ಷದ. ಹಿಂದೆಲ್ಲ ನೀರಿದ್ದಲ್ಲ ಇಲ್ಲಿ? ಇಲ್ಲ ಸರ್, ನೀರಿದ್ದಿಲ್ಲ. ಮತ್ತು ಹೊಸದಾಗ ಮತ್ತೆ ಬೋರ್ ಕೊರ್ಸ್ಕೊಂಡು ತೋಟ ಮಾಡಿದ್ರಿ. ಹಾಂ ಸರ್. ಈ ಸಲ ಫಸಲು ಹೊಡೆದಿರ್ತಕ್ಕಂಥದ್ದು ಖುಷಿ ಅನ್ಸತ್ತಿಲ್ಲ? ಖುಷಿ ಸರ್. ಈ ನಮ್ಮ ಸಂಪರ್ಕಕ್ಕೆ ಬಂದಿದ್ದು ಉತ್ತಮ ಅನ್ಸತ್ತಿಲ್ಲ ಸರ್? ಉತ್ತಮ ಸರ್. ಹಾಂ ಸರ್. ಇನ್ನೂ ಈಗ ಅಲ್ಲಿಂದ ನಾವು ದಾವಣಗೆರೆಯಿಂದ ನಿಮ್ಮ ಊರಿಗೆ ಬಂದ್ವಿ. ನೀವೇನೇನು ಸಣ್ಣ ತಪ್ಪು ಮಾಡ್ತಿದ್ದೀರಲ್ಲ ಅದನ್ನು ತಿದ್ದಕ್ಕೆ ಕೇಳ್ಕೊಂತ ಬಂದ್ವಿ. ಒಂದಿಷ್ಟು NPK ನ್ಯೂಟ್ರಿಯೆಂಟ್ ಇದೆಯಲ್ಲ ಸರ್, ಆರ್ಗ್ಯಾನಿಕ್ ಬೇಸೆ ವಾಟರ್ ಸಾಲ್ಯುಬಲಲ್ಲಿ ಜೈವಿಕ ಗೊಬ್ಬರ ಬಳಸ್ಕೊಂಡು ಕೊಡ್ತಕ್ಕಂಥದ್ದು ಮೆಥಡ್ ಹೇಳ್ಕೊಂತ ಬಂದ್ವಿ. ಆ ಥರ ಮಾಡಿದ್ರೂ ಚೆನ್ನಾಗತ್ತೆ ಇಲ್ಲ? ನಾವು ಹೊಸ ಪ್ರಯೋಗಗಳನ್ನ ರೈತರ ಮಟ್ಟದಲ್ಲಿ ಹೋಗಿ ಮಾಡಿಸ್ತಿರೋದ್ರಿಂದ ಹೇಳಿ ಇನ್ನು ಚೆನ್ನಾಗಿ. ಈಗ ಒಂದು ಡ್ರಮ್ಗೆ ಒಂದು 10 kg ಸಗಣಿ ಬಳಸೋಕ್ಕಾಗತ್ತಿಲ್ಲ? ಸಾಧ್ಯತೆ ಐತೆ? ಒಂದು 10 kg ಸಗಣಿ ಬಳಸ್ಕೊಂತ ಒಂದಿಷ್ಟು ಅದು ಮೌಲ್ಯವರ್ಧನೆ ಮಾಡ್ಕೊಂಡು ಮಾಡೋದು ಉತ್ತಮ ಅಲ್ಲ ಸರ್? ಹೌದಲ್ಲ ಸರ್?
ಈಗ ನಿಮಗೇನು ಅನಿಸ್ತತಿ ಈ ಸಲ ಹಿಂದಿನ ಸಲ ನೀವೆಷ್ಟು ಇಲ್ಲಿಂದ ಎಷ್ಟು ತಗೊಂಡಿದ್ರಿ ಒಂದು 150 ಗಿಡ ಇತ್ತಲ್ಲ ಸರ್. ಹಾಂ ಸರ್ 150 ಗಿಡ ಇತ್ತು. ಈ ಡಿಸೆಂಬರಿಂದ ನಮ್ಮ ಸಂಪರ್ಕಕ್ಕೆ ಬಂದ್ರಿ. ಹಾಂ ಸರ್. ಈ ಸಲ ಅಂದಾಜು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದದ್ದು ಎಷ್ಟು ಸರ್ ಇಲ್ಲಿ? ನೀವು ಒಂದು 5 ಕ್ವಿಂಟಲ್ ಎಕ್ಸ್ಪೆಕ್ಟ್ ಮಾಡಿದ್ರಿ. ಒಣ ಅಡಿಕೆ ಒಣ ಅಡಿಕೆ. ಒಣ ಅಡಿಕೆ ಅಲ್ಲ ಸರ್? 30-35 ಕ್ವಿಂಟಲ್ ಹಸಿ ಅಡಿಕೆ. ಒಂದು 30-35 ಕ್ವಿಂಟಲ್ ಹಸಿ ಅಡಿಕೆ ಹಾಂ ಸರ್ ಬರ್ತದಲ್ಲ? ಬರ್ಬೋದು ಸರ್. ಅಳಿಲ್ ಕಂಟ್ರೋಲ್ ಮಾಡ್ಕೋಬೇಕಷ್ಟೇ ಹಾಂ ಸರ್. ಇದ್ರಾಗಿರೋದು. ಹಳ್ಳಿನೇ ಇರ್ತೈತೆ ಸರ್. ಅಳಿಲ್ ಭಾಳ ಇದು ಮಾಡಿದಾವೆ ನೋಡ್ಕೊಂಡು ಅದೊಂದು ಕಂಟ್ರೋಲ್ ಮಾಡ್ಕೋಬೇಕು. ಹೌದಲ್ಲ ಸರ್? ಸರ್ ಹಾಂ, ಹೌದು ಸರ್. ಹಿಂದೆ ಸೀಮೆ ಗೊಬ್ಬರ ಕೊಟ್ಟು ನೀವು ತೋಟ ಕಳ್ಕೊಂಡ್ರಲ್ಲ ಸರ್ ಇಲ್ಲಿ ಈ ಭಾಗದಾಗ? ಭಾಳ ಆಗಿದೆ ಭಾಳ ಇದೆ ಸರ್. ಆಗಿದಲ್ಲ ಸರ್? ಭಾಳ ಆಗಿದೆ. ಸೀಮೆ ಗೊಬ್ಬರ ಅತಿಯಾಗಿ ಕೊಟ್ಟು ಅತಿಯಾಗಿ ನೀವು ಲೋಡ್ಗಟ್ಲೆ ಏರ್ಕೊಂಬಂದೆಲ್ಲ ಹಾಕಿದ್ವಿ. ಹಾಕಿದ್ದೀರಾ ಸರ್? ನಿಮ್ಮ ತೋಟ ಕಳ್ಕೊಂಡ್ರಿ ಏನಾರ? ಅಲ್ಲ ನಾವು ಟ್ಯಾಂಕರ್ನಾಗ ಏನಾರ ಭಾಳ ಪ್ರಯತ್ನ ಮಾಡಿ ಉಳಿಸ್ಕೊಂಡು ಭಾಳ ಹೋಗ್ಬಿಟ್ಟು ತೋಟಗಡಿ ಅವು ನಮ್ಮ ಪಂಚಣ್ಣ ನಿಮ್ಮ ಊರಾಗ ಅಂದಾಜು ಎಷ್ಟು ಹೋದ್ ಸರ್ ಅವ ತೋಟ ಅವಾಗ ಹೆಚ್ಚಿಗೆ ಮಳೆ ಹೋದಾಗ? 30-40 ಎಕರೆ ಹೋಯ್ತು. ನಮ್ಮ ಸಣ್ಣ ಹಳ್ಳಿ 40-50 ಇದ್ದದ್ದು ಹಳೆ ಗಿಡ ಎಲ್ಲ ಹೋಗೇ ಬಿಡ್ತದ. ಹಳೆ ಗಿಡ ಪೂರ ಇವ್ರದ್ದೇನಾಯ್ತು ಇದೇ ಪೊಸಿಷನ್ ಸರ್. ಇದು ತೋಟ ಇದು ಈಗ ಕಟ್ಟಿರೋದು, ಮತ್ತೆ ಅದು ಹೋದ್ಮೇಲೆ ಕಟ್ಟಿರೋದು ಇದು. ಅಲ್ಲ ಸರ್, ಹಿಂಗೆ ಅಟ್ ಪ್ರೆಸೆಂಟ್ ಇಲ್ಲಿವರೆಗೆ ಹರಿದಾಡ ಮಳೆ ಇಲ್ಲ ಸರ್. ಇಲ್ಲ ಹೊರಕ್ಕೆ ನೀರೇ ಹೋಗಿಲ್ಲ. ಈಗ ಎಲ್ಲಿನೋ ಎಫೆಕ್ಟ್ ಇಂದ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ವಿ ಸರ್. ಅಡಿಕೆ ತೋಟಕ್ಕೆ ಅತಿಯಾಗಿ ನೀರು ಬೇಕು ಅನ್ನೋದು ಒಳ್ಳೆ ಕಾನ್ಸೆಪ್ಟ ಕೆಟ್ಟ ಕಾನ್ಸೆಪ್ಟ? ಕೆಟ್ಟದ್ದು ಸರ್. ಈಗ ನಿಮ್ ಕೇಳಿದ ಮೇಲೆ ನಮ್ಗೆ ಅನಿಸ್ತಾ ಐತೆ. ಈಗ ಗರೆ ತೋರಿಸಿದ್ರೆ ಈ ತರ ಆಗಿದೆ ಅಂತ. ಏನು ಅಂದ್ರೆ ಉಪಯೋಗ ಇದನ್ನ ಹಾಕೋದ್ರಿಂದ ಅತಿ ನೀರು ಕೇಳಲ್ಲ ಸರ್. ನೀರು ಕೇಳಲ್ಲ. ಕೇಳಲ್ಲ. ಜೈವಿಕ ಅಂತ ಹೇಳ್ತಾರೆ ಸರ್. ಈಗ ಜೀವಾಣು ಸೂಕ್ಷ್ಮಾಣು ಜೀವ ಚಟುವಟಿಕೆ ಮಣ್ಣಲ್ಲಿ ಚೆನ್ನಾಗಾದಾಗ, ತ್ಯಾಜ್ಯ ಚೆನ್ನಾಗಿ ಕಳ್ತಾಗ, ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆದಾಗ, ಮಣ್ಣಿನ ರಾಸಾಯನಿಕ ಗುಣದಲ್ಲಿ ಬದಲಾವಣೆ ಆಗ್ತಾ ಹೋದಾಗ, ಯಾವಾಗ ನೀವು ಸ್ಟ್ರೆಸ್ ಕೊಟ್ಕೊಂತ ಹೋಗ್ತಿರೋ ಮಣ್ಣಿಗೆ ಯಾವಾಗ ಗಿಡನೂ ಕೂಡ ಆ ಒತ್ತಡ ತಡ್ಕೊಂಡು ಅದಕ್ಕೆ ತಕ್ಕಂತೆ ಹೊಂದ್ಕೊಂತತೆ ವಿನಃ ಅದು ಬದಲಾಗಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಟ್ರೆಸ್ ಕೊಡ್ತಕ್ಕಂಥದ್ದು. ಮೇಲಿನ ಮೇಲೆ ನೀರು ಕೊಟ್ಟರೆ ತ್ಯಾಜ್ಯ ಕಳಿಯಲ್ಲ. ಉಪ್ಪಿನಕಾಯಿ ಕಳತ್ರ ತಿನ್ನಕ್ಕೆ ಬರುತ್ತೆ, ಕೊಳತ್ರ ತಿನ್ನಕ್ಕೆ ಬರಲ್ಲ. ತ್ಯಾಜ್ಯ ಕಳತಾಗ ರೂಪಾಂತರಗೊಳ್ತತಿ. ರೂಪಾಂತರಗೊಂಡು ಮಣ್ಣಿನ ಜೀವಿಗೆ ಆಹಾರ ಆಕತಿ. ಆವಾಗ ಸಮಗ್ರ ಪೋಷಕಾಂಶಗಳು ಮಣ್ಣಿಂದ ತುಂಬ ಚೆನ್ನಾಗಿ, ತ್ಯಾಜ್ಯಗಳಿಂದ ಚೆನ್ನಾಗಿ ರಿಲೀಸ್ ಆಗುತ್ತೆ. ನಮ್ಮ ಬ್ರದರ್ ನೀರು ಜಾಸ್ತಿ ಆಗ್ತೈತೆ ಕಣ ಅಂತ ಹೇಳೋರು ಆಗಿಂದಾಗೆ ನಾವು ಸ್ಟಾರ್ಟ್ ಮಾಡೋದು ಬಿಡ, ಸ್ವಲ್ಪ ನೀರು ಜಾಸ್ತಿನೇ ಆಯ್ತು ಅನ್ಸುತ್ತೆ. ಸರ್, ನಿಮ್ಮ ಪ್ರಕಾರ ಈ ಸಲ ಮಳೆ ಡಿಸೆಂಬರು ಇದ್ರೊಳಗೆ ಇದು ಅಕ್ಟೋಬರ್ ನವೆಂಬರ್ ಬರದೇ ಇದ್ರೆ ತೋಟ ಉಳಿತಕ್ಕಂಥ ಸಾಧ್ಯತೆ ಕಡಿಮೆ ಹೌದು ಅಲ್ವಾ ಸರ್? ಕಡಿಮೆ ಸರ್. ತೋಟಗಳು ಉಳಿಯೋದು ಕಡಿಮೆ. ಕಡಿಮೆ ಅಲ್ಲ ಸರ್? ಯಾಕಂದ್ರೆ ಈಗ ಸುಸ್ಥಿರತೆ ಕಾಪಾಡ್ತಕ್ಕಂಥವ್ರು ಕೇವಲ ಒಂದು 5% ನಾವು ನೋಡ್ತದವ ಅಷ್ಟೇ. ಸೀಮೆ ಗೊಬ್ಬರ ಬಳಸ್ತಕ್ಕಂಥವ್ರು ಮ್ಯಾಕ್ಸಿಮಮ್ ಬಳಸ್ತದಾರೆ. ಈ ಅತಿಯಾಗಿ ನೀರು ಕೊಡ್ತಕ್ಕಂಥವ್ರು ನಾವು ನೋಡ್ತದವಲ್ಲ. ಈಗ ಅತಿಯಾಗಿ ನೀರು ಕೊಟ್ಟು ರೂಢಿ ಮಾಡಿರ್ತೀವಿ ಅದಕ್ಕೆ. ಏಕದಮ್ ನೀರು ಕಡಿಮೆ ಆಗ್ಬಿಟ್ರೆ ಹೌದಲ್ಲ ಸರ್? ಕಡಿಮೆ ಆದಾಗ ಮತ್ತೆ ಈಗ ನಮಗೆಲ್ಲ ಕೂತಿಗೆ ಬಂದದ್ದು ಈಗ ಏನ್ ಮಾಡೋದು, ಮಳೆನೇ ಬರ್ಲಿ, ಬೆಳಿಗ್ಗೆ ಸಾಯಂಕಾಲ ಬರೀ ಅದೇ ಮಾತಾಡೋದು ನಾವು, ಹಂಗೆ ಆಗ್ಬಿಡುತ್ತೆ ಸರ್. ತೋಟ ಉಳ್ಸಕ್ ಅವಕಾಶ ಐತಿ. ನಾವ್ ಹೇಳಿದ್ವಲ್ಲ ಸರ್, ಅದೇ ಒಂದಿಷ್ಟು ಮುಚ್ಚಿಗೆ ಪದ್ಧತಿ, ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಸಾಧ್ಯತೆ ಐತಿಲ್ಲ ಸರ್. ನೆಕ್ಸ್ಟ್ ಇಯರ್ ನಮಗೆ ಫಸಲು ಕಡಿಮೆ ಆಗಲಿ ಸರ್. ಕಡಿಮೆ ಗಿಡ ಉಳಿಲಿ. ಹೆಂಗಾರ ಆಗುತ್ತೆ. ಹೌದು, ಏನ್ ಜಗಣ? ಗಿಡ ಉಳಿಬೇಕು ಸರ್. ಗಿಡ ಉಳಿಬೇಕು ಸರ್. ಗಿಡ ಉಳಿದ್ರು ಕೂಡ ಮಿನಿಮಮ್ ಫಸಲು ಅಂತೂ ಬರಕ್ ಸಾಧ್ಯತೆ ಐತಲ್ಲ. ಯಾಕಂದ್ರೆ ನೀವು ತೋಟ ಸೀಮೆ ಜನಗಳು ನಿಮಗಿದ್ರೆ ಹೌದಾ? ನಿಮ್ ತೋಟ ಎಷ್ಟು ವರ್ಷದ ತೋಟ ಸರ್ ನೋಡ್ಕೆ ಬಂದ್ವಲ್ಲ? ಅದು 28 ವರ್ಷ ಸರ್, 29 ವರ್ಷ ನಡೀತೈತೆ. ಹೌದಲ್ಲ ಸರ್? ಆದ್ರೂ ಕೂಡ ಇನ್ನು ಜೀವನ ಪಾಠ ಇನ್ನೂ ಕಲಿಬೇಕು ನೀವು ಅಂತ ನನ್ನ ವಿಚಾರ. ಯಾಕಂದ್ರೆ ಸಾವಿರಾರು ತೋಟಗಳು ನಾವು ವಿಸಿಟ್ ಮಾಡಿ ನೋಡಿದಾಗ ನಿಮ್ಮ ಭಾಗಕ್ಕೆ ಯಾಕೆ ಇವತ್ತು ಬಂದ್ವಿ ಅಂದ್ರೆ ಇದೊಂದು ರೀತಿ ಅಧ್ಯಯನ. ಆ ತೋಟದ ನೋಡಿದ್ವಿ, ಈ ತೋಟದ ಮಣ್ಣು ನೋಡಿದ್ವಿ, ಗೊತ್ತಾತಾ? ಸ್ಟ್ರೆಸ್ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅನ್ನೋದು. ಸರಿನಾ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಹೊಳಲ್ಕೆರೆ ತಾಲೂಕಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರದಲ್ಲಿ ಸಂಪರ್ಕಿಸಿ. ರೈತ ಬಾಂಧವರೇ, ಒಂದು ವಿಚಾರ ಇಲ್ಲಿ ಅರ್ಥ ಮಾಡ್ಕೊತಕ್ಕಂಥದ್ದು, ಮಣ್ಣಿಗೆ ಹೆಚ್ಚು ಹೆಚ್ಚು ಸಾವಯವ ವಸ್ತುಗಳನ್ನ ಸೇರಿಸಿ ಜೈವಿಕ ಗೊಬ್ಬರ ಕೊಟ್ಟಾಗ ಯಾವುದೇ ರಸಗೊಬ್ಬರವನ್ನು ಬೇಡಲ್ಲ. ಕೆಲವು ಕಡೆ ಏನಾಗುತ್ತೆ, ಅತಿಯಾದ ಮಳೆಯಾದಾಗ ಬಳಸ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದು ಅವಶ್ಯಕತೆ ಇರೋ ಕಡೆಗೆ ಕೊಟ್ಟರೆ ಏನು ತೊಂದರೆ ಆಗಲ್ಲ. ಬಟ್ ಅತಿಯಾದ ರಸಗೊಬ್ಬರ ನಿರಂತರವಾಗಿ ಬಳಸ್ತಕ್ಕಂಥ ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ ವಿಚಾರ.